ನಮಸ್ಕಾರಗಳು. ನಾನು ನಜೀರ್ ಅಹಮದ್ ಚೋರ್ಗಸ್ತಿ, DMS ನ್ಯೂಸ್ಗೆ ಸ್ವಾಗತ. ತಾಳಿಕೋಟೆ ಮಾದಕ ವಸ್ತುಗಳ ವಿರುದ್ಧ ವಿದ್ಯಾರ್ಥಿಗಳಿಂದ ಜಾಗೃತಿ ಜಾಥಾ. ತಾಳಿಕೋಟೆ ತಾಲೂಕಿನ ಕಲ್ಕೇರಿ ಗ್ರಾಮದಲ್ಲಿ ಕರ್ನಾಟಕ ರಾಜ್ಯ ಪೊಲೀಸ್ ಹಾಗೂ ವಿಜಯಪುರ ಜಿಲ್ಲಾ ಪೊಲೀಸ್ ಇಲಾಖೆಯ ವತಿಯಿಂದ ಮಾದಕ ವಸ್ತುಗಳ ಸಾಗಣೆ ಮತ್ತು ಮಾರಾಟ ತಡೆಗಟ್ಟುವ ಕುರಿತು ಜಾಗೃತಿ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲಾಯಿತು. ಕಲ್ಕೇರಿ ಪೊಲೀಸ್ ಠಾಣೆಯ PSI ಸುರೇಶ್ ಮಂಟೂರ್ ಅವರ ನೇತೃತ್ವದಲ್ಲಿ ನಡೆದ ಈ ಅಭಿಯಾನದಲ್ಲಿ ಬಸವೇಶ್ವರ ಪದವಿ ಪೂರ್ವ ಶಾಲೆಯ ವಿದ್ಯಾರ್ಥಿಗಳು ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಜಾಗೃತಿ ಜಾಥಾ ನಡೆಸಿ ಮಾದಕ ವಸ್ತುಗಳ ದುಷ್ಪರಿಣಾಮಗಳ ಬಗ್ಗೆ ಸಾರ್ವಜನಿಕರಲ್ಲಿ ಅರಿವು ಮೂಡಿಸಿದ್ರು. ಈ ಸಂದರ್ಭದಲ್ಲಿ ಮಾತನಾಡಿದ PSI ಸುರೇಶ್ ಮಂಟೂರ್ ಅವರು, ಯುವ ಜನರು ಹಾಗೂ ವಿದ್ಯಾರ್ಥಿಗಳು ಮಾದಕ ವಸ್ತುಗಳ ದುಷ್ಟ ಚಟಗಳಿಂದ ದೂರವಿರಬೇಕು. ಮಾದಕ ವಸ್ತುಗಳ ಮಾರಾಟ, ಸಾಗಣೆ ಅಥವಾ ಬಳಕೆಯ ಕುರಿತು ಯಾವುದೇ ಮಾಹಿತಿ ಕಂಡುಬಂದಲ್ಲಿ ತಕ್ಷಣ ಪೊಲೀಸ್ ಸಹಾಯವಾಣಿ ಸಂಖ್ಯೆಗೆ 112ಕ್ಕೆ ಕರೆ ಮಾಡಿ ಮಾಹಿತಿ ನೀಡಬೇಕೆಂದು ತಿಳಿಸಿದರು. ಕಾರ್ಯಕ್ರಮದಲ್ಲಿ ಶಾಲೆಯ ಶಿಕ್ಷಕರು, ವಿದ್ಯಾರ್ಥಿಗಳು ಹಾಗೂ ಪೊಲೀಸ್ ಸಿಬ್ಬಂದಿ ಭಾಗವಹಿಸಿ ಮಾದಕ ವ್ಯಸನ ಮುಕ್ತ ಸಮಾಜ ನಿರ್ಮಾಣಕ್ಕೆ ಸಹಕರಿಸುವಂತೆ ಕರೆ ನೀಡಿದರು. ಜಿಲ್ಲಾ ವರದಿ ಮೆಹಬೂಬ್ ಬಾಷಾ ಮನ್ಗೂಳಿ. ಸೇವನೆ ಮಾಡೋದ್ರಿಂದ ಪ್ರಭಾವ ಬರ್ತದೆ. ಯಾವ ರೀತಿ ಪ್ರಭಾವ ಬರ್ತದೆ? ಈಗ ಒಂದು ವ್ಯಕ್ತಿಯನ್ನ ನಾವ ಹಾಳು ಮಾಡ್ಬೇಕಂದ್ರ, ಆತನ ಕುಟುಂಬವನ್ನ ಹಾಳು ಮಾಡ್ಬೇಕಂದ್ರ ಅವನು ಸ್ವಲ್ಪ ಎಲ್ಲಾದ್ರೂ ಗಾಂಜಾ ಸಿಕ್ತಂದ್ರ ಫ್ಯಾಮಿಲಿಲಿ ಏನಾಗ್ತದ? ಪೂರ ಏನಾಗ್ತದ? ಹಾಳಾಗ್ತದೆ. ಯಾವ ರೀತಿ ಹಾಳಾಗ್ತದ? ಮೊದಲನೇದಾಗಿ ಅವನು ಗಾಂಜಾ ಸೇವನೆ ಮಾಡಕತ್ತಂದ್ರ ಗಾಂಜಾ ತಗೊಳ್ಳಿಕ್ಕೆ ಏನ್ ಬೇಕು? ಅವಂಗ ದುಡ್ಡು ಬೇಕಾಗ್ತದ. ದುಡ್ಡು ಇಲ್ಲ ಅಂದ್ರೆ ಏನ್ ಮಾಡ್ತಾನ ಅವನು? ಮನೆಯೊಳಗ ಕಳ್ತನ ಮಾಡ್ಲಕ್ ಸ್ಟಾರ್ಟ್ ಮಾಡ್ತಾನ. ಮನ್ಯಾಗ ಕಳ್ತನ ಮಾಡಕತ್ತಂದ್ರ ಏನಾಗ್ತದ? ತಂದೆ ತಾಯಿ ದುಡ್ದದೆಲ್ಲ ಎಲ್ಲಾ ಮಾದಕ ವಸ್ತುಗಳಿಗೆ ಹೋಗ್ತದ. ಇಲ್ಲಿ ಆರ್ಥಿಕವಾಗಿ ಮತ್ತು ಏನಾಗ್ತದ, ಒಂದು ಆರೋಗ್ಯ ಮತ್ತು ಸಾಮಾಜಿಕವಾಗಿ ಏನಾಗ್ತದೆ? ಪ್ರಭಾವ ಬೀಳ್ತದ. ಅದಕ್ಕಾಗಿ ಪ್ರತಿ ಕಾಲೇಜುಗಳಲ್ಲಿ ಈ ಮಾದಕ ವಸ್ತುಗಳ ಬಗ್ಗೆ ಜಾಗೃತಿ ಕಾರ್ಯಕ್ರಮ ಮಾಡ್ತಾ ಇದೀವಿ ನಾವು. ಅದರಿಂದ ಏನೇನ ಪ್ರಭಾವ ಆಗ್ತಾವಂದ್ರ, ಒಂದ್ಸಲ ಒಬ್ಬ ವ್ಯಕ್ತಿ ಅದಕ್ಕೆ ಅಟ್ಯಾಚ್ಮೆಂಟ್ ಆದಂದ್ರ, ಅದಕ್ಕ ಅಡಿಕ್ಟ್ ಆದಂದ್ರ ಮಾದಕ ದ್ರವ್ಯಗಳಿಗೆ ಏನಾಗ್ತದಂದ್ರ ಹಸಿವಿನಿಂದ ಮತ್ತು ನಿದ್ರಾಹೀನತೆಯಿಂದ ಬಳಲ್ತಾನ. ನೀವು ಮನ್ಕೋತಿರಲ್ಲ, 10ರಿಂದ ಬೆಳಿಗ್ಗೆ 6 ತನಕ ಅದು ನಿದ್ರೆ ಅಂತಾರ. ನಾವು ನಶೆಯಲ್ಲಿ ಮನ್ಕೊಂಡಿರ್ತೀವಲ್ಲ, ಅದು ನಿದ್ರೆ ಅಲ್ಲ. ಅದು ನಮ್ ಬ್ರೇನ್ ಇದ್ರೊಳಗೆ ಇರ್ತದ, ಏನು ಡ್ರಗ್ಸ್ ನಶೆಯಲ್ಲಿ ಇರ್ತದ. ಅದು ನಿದ್ರೆ ಆಗಂಗಿಲ್ಲ. ಇದರಿಂದ ಏನಾಗ್ತದ? ಸೈಡ್ ಎಫೆಕ್ಟ್ಸ್ ಆಗ್ತಾವ, ಆರೋಗ್ಯ ಸಮಸ್ಯೆಗಳು ಆಗ್ತಾವ. ಅದಕ್ಕಾಗಿ ಈ ಮಾದಕ ವಸ್ತುಗಳ ಬಗ್ಗೆ ನೀವು ಕೊಡ್ಲಿಕ್ಕೆ ಆಗಲಿಲ್ಲ ಅಂದ್ರೆ ಇನ್ನೊಂದು ನಿಮ್ಮಲ್ಲಿ ದೂರು ಪೆಟ್ಟಿಗೆ ಅಂತ ಇರ್ತದೆ. ಐದೇ ದೂರು ಪೆಟ್ಟಿಗೆ ಇಲ್ಲಿ ತಂದು ನೋಡಿ, ಅಲ್ಲಿ ನಮ್ಮ ಫೋನ್ ನಂಬರ್ ಬರೀತೀವಿ. ಈಗ ನೀವು ನಿಮ್ಮ ಹೆಸರು ಏನು ಹೇಳುವ ಅವಶ್ಯಕತೆ ಇಲ್ಲ. ಅಲ್ಲಿ ನಮಗೆ ಏನ್ ಮಾಡಬಹುದು? ಇನ್ಫಾರ್ಮೇಶನ್ ಕೊಡಬಹುದು. ಅದೇ ರೀತಿ ಒಂದು KSP ಆ್ಯಪ್ ಅಂತ ಇದೆ ನಮಗೆ. ಮೊಬೈಲ್ ಎಲ್ಲ ಯೂಸ್ ಮಾಡ್ತಾರಲ್ಲ, ಎಲ್ಲರೂ ಯೂಸ್ ಮಾಡ್ತಾರಲ್ಲ. ಅದರೊಳಗ ಕರ್ನಾಟಕ ಸ್ಟೇಟ್ ಪೊಲೀಸ್ ಅಂತ ಒಂದು ಆ್ಯಪ್ ಅದ, KSP ಆ್ಯಪ್. ಅದ್ರೊಳಗೆ ಓನ್ಲಿ ಇದು ಇನ್ಫಾರ್ಮೇಶನ್ ಅಷ್ಟೇ ಕೊಡ್ಬೇಕಂತ ಏನಿಲ್ಲ. ನಿಮ್ಮ ಮೊಬೈಲ್ ಕಳೆದ್ರ ಮತ್ತು ಅಕ್ಕಪಕ್ಕದಲ್ಲಿ ಯಾರಾದ್ರೂ ಜಗಳ ಮಾಡ್ತಿದ್ರೆ ಅದ್ರೊಳಗೆ ನಮ್ಮ ಸ್ಟೇಷನ್ ನಂಬರ್ ಇರ್ತದ. ನೀವೆಲ್ಲಾನು ಫೋಟೋ ಹೊಡೆದು ಹಾಕ್ಬೋದು. ನೀವು ಹಾಕಿದ್ರೆ ಆಟೋಮೆಟಿಕ್ ಏನಾಗ್ತದ? ನಮಗೆ ಬಂದು ತಲುಪ್ತದ. ನಮಗೂ ತಲುಪ್ತದ, ಮೇಲಾಧಿಕಾರಿಗೂ ತಲುಪ್ತದ. ಸೊ ಅದಕ್ಕಾಗಿ ಸಮಾಜದಲ್ಲಿ ನಾವು ಒಬ್ಬ ವ್ಯಕ್ತಿನ, ಒಂದು ದೇಶವನ್ನ ಹಾಳು ಮಾಡ್ಬೇಕಾದ್ರೆ ಭಯೋತ್ಪಾದಕ ಅಷ್ಟೇ ಅಲ್ಲ, ಒಬ್ಬನ ಕೈಯಾಗ ಡ್ರಗ್ಸ್ ಸಿಕ್ತಂದ್ರೆ ಇಡೀ ಸಮಾಜನ ಹಾಳಾಗ್ತದೆ. ಡ್ರಗ್ಸ್ ಏನೇನಾಗ್ತದ ಗೊತ್ತಾಯ್ತಲ್ಲ? ಏನೇನಾಗ್ತದ? ಆರೋಗ್ಯ ಸಮಸ್ಯೆ ಆಗ್ತದ, ಮತ್ತು ನರಳಿನ ಮೇಲೆ ವಿಪರೀತ ಪರಿಣಾಮ ಆಗ್ತದ. ಕೈಕಾಲುಗಳ ಏನಾಗ್ತದ?
ನಿಯಂತ್ರಣ ಹೋಗ್ತದ, ಕ್ಯಾನ್ಸರ್ ಮತ್ತು ಇತರ ಕಾಯಿಲೆಗಳು ಆಗ್ತವೆ, ದೇಹದ ನಿಯಂತ್ರಣ ಕಳ್ಕೊಳ್ತಾರ. ಇದಲ್ಲದೆ ಸಮಾಜಕ್ಕೆ ಮತ್ತು ಕುಟುಂಬಕ್ಕೆ ತೊಂದರೆಗಳಾಗ್ತಾವ. ವೀಕ್ಷಕರೇ ನಮಸ್ಕಾರ, ನಾನು ನಿರುಪಗೆ ವಿದ್ಯಾ ಮಂಜುನಾಥ್. ವೀಕ್ಷಕರೇ, ಸ್ಥಳೀಯ ಸುದ್ದಿಗಳನ್ನ ನಾವು ಯೂಟ್ಯೂಬ್ ಮುಖಾಂತರ ಪಡಿತಾ ಇದ್ದೀವಿ. ಅದರಲ್ಲೂ ತಾಳಿಕೋಟೆ ಸುದ್ದಿ ವಾಹಿನಿಯನ್ನ ನಾವು ಹೇಳೋದಾದ್ರೆ ಡಿಎಂಎಸ್ ನ್ಯೂಸ್ ಹೆಚ್ಚು ಸಬ್ಸ್ಕ್ರೈಬರ್ನ ಹೊಂದಿ ಈಗಾಗಲೇ ನಿಮ್ಮ ಸುತ್ತಮುತ್ತಲೂ ನಡೆಯುವಂತಹ ಸಾಕಷ್ಟು ಸುದ್ದಿ ಸಮಾಚಾರಗಳನ್ನ ಮೊಬೈಲ್ ಮುಖಾಂತರ ನಿಮಗೆ ತಲುಪಿಸ್ತಾ ಇದೆ. ಇನ್ನು ಸಾಕಷ್ಟು ಸುದ್ದಿ ವಾಹಿನಿಯ ಮುಖಾಂತರ ನಿಮಗೆ ತಲುಪಬೇಕು ಅಂತಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಡಿಎಂಎಸ್ ನ್ಯೂಸ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ನ ಪ್ರೆಸ್ ಮಾಡಿ. ಕೂಡಲೇ ನಿಮಗೆ ನೋಟಿಫಿಕೇಶನ್ಸ್ ಬರುತ್ತೆ. ಹೊಸ ಸುದ್ದಿ ಸಮಾಚಾರಗಳನ್ನ ನೀವು ಕೂಡಲೇ ನೋಡಬಹುದಾಗಿದೆ. ನಿಮ್ಮ ಸಪೋರ್ಟ್ ನಮಗೆ ಬಹುದೊಡ್ಡ ಶಕ್ತಿ. ಸಪೋರ್ಟ್ ಮಾಡಿ. ನಮಸ್ಕಾರಗಳು.